ಎಲ್ಲರಿಗೂ ನಮಸ್ತೆ. ನಾನಿಲ್ಲಿ ಗುಳಿಸುಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬ ಈಸಿಯಾಗಿ ಮಾಡ್ಬೋದು. ಹೇಗೆ ಅನ್ನೋದನ್ನು ನೋಡೋಣ. ನಾನಿಲ್ಲಿ ನೋಡಿ ಗುಳಿಸುಂಡೆಕಾಯಿ ಅಂದರೆ ಈ ಥರ ಇರುತ್ತೆ. ಅದನ್ನು ಎರಡೆರಡು ಹೋಳಾಗಿ ಕಟ್ ಮಾಡ್ಕೋಬೇಕು. ಎಲ್ಲನೂ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು, ಇದು ಕಪ್ಪಗೆ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಸೈಡಲ್ಲಿ ಇಟ್ಕೊಳ್ಳಿ. ಮತ್ತು ಅರ್ಧ ಕಪ್ಪಷ್ಟು ಬೇಳೆನ ಹಾಕ್ತಾಯಿದ್ದೀನಿ. ತೊಳೆದು ನೀರಿಟ್ಕೊಂಡು ಅದಕ್ಕೆ ಅರ್ಧ ಕಪ್ಪಷ್ಟು ಬೇಳೆ, ನಾನಿಲ್ಲಿ ಹಲಸಿನಕಾಯಿ ಬೀಜ ಇತ್ತು, ಸೊ ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾವು ಗುಳಿಸುಂಡೆಕಾಯಿ ಏನಿತ್ತು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಸೇರಿಸ್ಕೋಬೇಕು ನೀರಿಗೆ. ಮತ್ತು ಹುಳಿಗೆ ಎಷ್ಟು ಬೇಕು ಟೊಮೊಟೊ 5 ನಾನಿಲ್ಲಿ ಹಾಕೋತಾ ಇದ್ದೀನಿ. ಮತ್ತು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಸಾಂಬಾರು ಪುಡಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ನೀವು ಸಾಂಬಾರಿಗೆ ಎಷ್ಟು ಹಾಕ್ತಿರೋ ಸಾಂಬಾರು ಪುಡಿ ಅಷ್ಟನ್ನು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಈರುಳ್ಳಿನೂ ಸಹ ಹಾಕ್ಕೊಳ್ಳಿ. ನಾನು ಇಲ್ಲಿ ಈರುಳ್ಳಿ ಹಾಕೋದನ್ನು ತೋರಿಸೋದನ್ನು ಮರೆತಿದ್ದೀನಿ. ಮತ್ತು 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕ್ಕೊಂಡು ವಿಷಲ್ ಬರಲಿಕ್ಕೆ ಅಂತ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ನ ಬರ್ಸ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗೆ ಮಾಡಬಹುದು. ಹಾಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನೆಗಡಿ, ಕೆಮ್ಮು, ಕಫ ಇರುವಾಗ ಈ ಸಾಂಬಾರನ್ನ ಮಾಡಿ ತಿನ್ನಿ. ತುಂಬಾ ಒಳ್ಳೆಯದು. ಹಳ್ಳಿ ಸೈಡು ತುಂಬಾ ಮಾಡ್ತಾರೆ ಇದನ್ನು. ಹಾಗೆ ಮತ್ತು ಈಗ ಟೊಮೊಟೊ ಈಗ ಬೆಂದಿದೆಯಲ್ಲ, ಆ ಟೊಮೊಟೊ ಎಲ್ಲನೂ ಒಂದು ಪಾತ್ರೆಗೆ ಎತ್ಕೊಳ್ಳಿ. ಇದನ್ನು ಹಾಗೆ ಕಿವುಚ್ಕೊಂಡು ಹಾಕ್ಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬಿಡಿ ಎಲ್ಲ ಟೊಮೊಟೊನ ಎತ್ಕೊಂಡು. ನಾನು ಇಲ್ಲಿ ಈರುಳ್ಳಿ ಹಾಕೋದನ್ನು ಮರೆತುಬಿಟ್ಟಿದ್ದೆ, ಹಾಗಾಗಿ ಈಗ ಸೇರಿಸ್ಕೊತಾ ಇದ್ದೀನಿ. ನೀವು ಮೊದಲೇ ಹಾಕ್ಕೊಳ್ಳಿ. ಎಲ್ಲನೂ ಹಾಕೋತೀವಲ್ಲ ಆವಾಗ ಹಾಕ್ಕೊಂಡು ಚೆನ್ನಾಗೇ ಬೇಯುತ್ತೆ. ಈಗಲೂ ಹಾಕ್ಕೊಂಡ್ರೂ ಏನೂ ಇಲ್ಲ, ಈರುಳ್ಳಿ ಅಲ್ವಾ ಬೇಗನೆ ಬೆಂದೋಗ್ಬಿಡುತ್ತೆ. ಈಗ ಮತ್ತೆ ಬೇಯಲಿಕ್ಕೆ ಅಂತ ಇಟ್ಟು ಇವಾಗ ಬದನೆಕಾಯಿನ ಹಾಕೋಬೇಕು. ಮುಂಚೆನೇ ಹಾಕೋಬಿಟ್ರೆ ಬದನೆಕಾಯಿ ಎಲ್ಲ ತುಂಬ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ವಿಷಲ್ನ ಕೂಗಿಸ್ಕೊಂಡ್ಮೇಲೆ ಬದನೆಕಾಯಿನ ಕಟ್ ಮಾಡಿ ಇಟ್ಟು ಅರಿಶಿಣದ ಪುಡಿ ಹಾಕಿ ಅದಕ್ಕೂ ಸಹ ತೊಳೆದು ಸಾಂಬಾರಿಗೆ ಸೇರಿಸ್ಕೊಳ್ಳಿ. ನಾವು ರುಬ್ಬಿಟ್ಕೊಂಡಿದ್ದ ಟೊಮೊಟೊ ಏನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ರುಬ್ಬಿದ್ದನ್ನ ಸೇರಿಸಿ, ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ತುಂಬ ತೆಳುಗೆ ಮಾಡ್ಕೊಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಂತ ಗಟ್ಟಿನೂ ಮಾಡಬೇಡಿ, ಒಂದು ಹದದಲ್ಲಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇಷ್ಟೇ, ತುಂಬ ಈಸಿಯಾಗಿ ಮಾಡಬಹುದು ಸಾಂಬಾರನ್ನ. ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಹಳ್ಳಿಗಳಲ್ಲಿ ತುಂಬಾ ಮಾಡ್ತಾರೆ. ಹಾಗಾಗಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ಬದನೆಕಾಯಿ ಎಲ್ಲ ಬೆಂದ ನಂತರ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಂಡ್ರೆ, ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಅಂತಲೇ. ಇಲ್ಲಿ ನಾನು ಒಗ್ಗರಣೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯನ್ನು ಸಹ ಸೇರಿಸ್ಕೋಬೋದು. ನಾನು ಸಾಂಬಾರು ಸ್ವಲ್ಪ ಖಾರ ಆಗಿರೋದ್ರಿಂದ ಒಣಮೆಣ್ಸಿನ್ಕಾಯಿನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಒಣಮೆಣ್ಸಿನ್ಕಾಯಿನ ಸಹ ಹಾಕ್ಕೊಂಡು ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡುವಂತಹ ಸಾಂಬಾರುಗಳನ್ನ ನಾನು ನಿಮಗೆ ಮುಂದಿನ ಬರೋ ವೀಡಿಯೋಗಳಲ್ಲೂ ತೋರಿಸ್ತೀನಿ. ನಿಮಗೆ ಹೀಗೆ ಹೆಚ್ಚು ವೀಡಿಯೋ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಂಬಾರು ರೆಡಿಯಾಗಿತ್ತು. ಇದು ಮುದ್ದೆಗೆ, ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.